ಹುಷಾರ್ ಹುಷಾರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಹಾಸ್ ಮಂಗಳೂರ್ ವ್ಲಾಗ್ಸ್. ಸೊ ಇವತ್ತು ಒಂದು ಒಳ್ಳೆ ವಿಡಿಯೋ. ಏನಪ್ಪಾ ಅಂದ್ರೆ, ನಾನು ನನ್ನ ಫ್ರೆಂಡ್ ಜೊತೆ ಸೈಕ್ಲಿಂಗ್ ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ಬಿಸಿಲಲ್ಲಿ ಯಾಕಪ್ಪ ಸೈಕ್ಲಿಂಗ್ ಅಂತ ಅನ್ಕೋಬಹುದು. ನೋಡಿ, ಟೈಮ್ ನಿಮ್ಗೆ ತೋರಿಸ್ತೀನಿ. ಟೈಮ್ 4:29 ಆಗಿದೆ. ಸೊ 4:29 ಅಂದ್ರೆ ಹತ್ತತ್ರ ನಮ್ಮ ಸೂರ್ಯ ಮುಳುಗುವಂತ ಸಮಯ. ಈಗ ಸೈಕ್ಲಿಂಗ್ ಹೊರಟಿದೀವಿ. ಏನಕ್ಕೆ ಅಂದ್ರೆ, ಸಮ್ಮರ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ಒಬ್ವಿಯಸ್ಲಿ ಅದಾಗಲ್ಲ, ಎಕ್ಸರ್ಸೈಸ್ ಆದಂಗೆ ಅನ್ಸೋದಿಲ್ಲ. ಸೊ ಒಂದ್ ಸಾಯಂಕಾಲದಂಗಾದ್ರೂ ಅಥವಾ ಮಾರ್ನಿಂಗ್ ಈ ಟೈಮಲ್ಲಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕು. ಸೈಕ್ಲಿಂಗ್ ಆಗಿರ್ಲಿ, ಬ್ಯಾಡ್ಮಿಂಟನ್ ಆಗಿರ್ಲಿ, ಒಂದ್ ಸ್ವಲ್ಪ ರನ್ನಿಂಗ್ ಆಗಿರ್ಲಿ. ಸೊ ಅದಕ್ಕೋಸ್ಕರ ನಾನು ಸೈಕ್ಲಿಂಗ್ ಹೊರಟಿದ್ದೀನಿ. ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ಅಂತ ನಿಮ್ಗೆ ತೋರಿಸ್ತೀನಿ. ನನ್ನ ಜೊತೆ ಇನ್ನ 2-3 ಮೆಂಬರ್ಸ್ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ. ನೀವು ತುಮಕೂರವರಾಗಿದ್ರೆ ನಿಮಗೆ ಬುಗುಡ್ನಳ್ಳಿ ಲೇಕ್ ಅಂತ ಕೇಳಿರ್ತೀರಾ. ಸೊ ಅಲ್ಲಿಗೆ ಹೋಗ್ತಾ ಇದೀನಿ. ಬೇರೆ ಕಡೆ ಇರೋರಿಗೆ ಗೊತ್ತಿಲ್ಲ ಅಂದ್ರೆ, ಇದು ತುಮಕೂರಿಂದ ಒಂದು 5 to 10 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಈ ಒಂದು ಬುಗುಡ್ನಳ್ಳಿ ಲೇಕಿಗೆ ಹೋಗ್ತಾ ಇದೀನಿ. ಸೊ ಈಗ ಸಮ್ಮರ್ ಅಲ್ವಾ, ಎಲ್ಲ ಕೆರೆಗಳು ಒಣಗೋಗ್ತಾ ಇರುತ್ತೆ. ಸೊ ಈ ಒಂದು ಬುಗುಡ್ನಳ್ಳಿ ಕೆರೆನಲ್ಲಿ ಇನ್ನ ನೀರಿದ್ಯಾ ಇಲ್ವಾ, ಇದ್ರೂ ಎಷ್ಟಿದೆ, ಇದನ್ನೆಲ್ಲ ನೋಡ್ಕೊಂಡು ಬರೋಣ. ಬನ್ನಿ, ಇವತ್ತಿನ ವಿಡಿಯೋನ ತಡ ಮಾಡಿದಿರಾ, ಶುರು ಮಾಡೋಣ. ಇಬ್ರು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಇನ್ನೊಬ್ರು ಬರ್ತೀನಿ ಅಂದಿದ್ರು, ಅವರು ಕೈ ಎದ್ದು ಬಿಟ್ಟಿದ್ದಾರೆ. ಸೊ ಇಲ್ಲಿರೋರು ಮುಂದೆಗಡೆ ಹೋಗ್ತಿರೋನು ಮದನ್ ಅಂತ, ಆ್ಯಂಡ್ ಹಿಂದೆ ಇರೋರು ದಿವಿತ್. ಸೊ ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ. ಡೈರೆಕ್ಟ್ ಆ ಪ್ಲೇಸ್ಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ. ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಬೇಕು ಇವಾಗ. ಸಿ ಯು ಗೈಸ್. ನಿಮ್ಗೇನಾದರೂ ಈ ಕೆರೆ ನಾಪಕ ಇದ್ದರೆ ನೀವು ನೋಡಿರ್ತೀರಾ, ನಂದು ಹಳೆ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು. ಕಾಮೆಂಟ್ ಮಾಡಿ ತಿಳಿಸಿ. ನಂದು ರೀಸೆಂಟಾಗೆ ವ್ಲಾಗ್ ಮಾಡಿದ್ದೀನಿ. ಸೊ ಈ ಕೆರೆ ಅದರಲ್ಲೂ ತೋರಿಸಿದ್ದೀನಿ. ಯಾರಿಗಾದರೂ ನೆನಪಿದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಹಾಯ್ ಹಾಯ್. ಸೊ ಇವರು ದಿವಿತ್ ಅಂತ, ಆ್ಯಂಡ್ ಹೀ ಈಸ್ ಮದನ್. ಸೊ ಇವತ್ತು ಜೊತೆಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಸಮ್ಮರಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಮನೇಲೇ ಇರ್ತಾರೆ, ಬಟ್ ಈವ್ನಿಂಗ್ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಸೈಕ್ಲಿಂಗ್ ಎಲ್ಲರೂ ಹೋಗ್ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತಿನ ಹೋಗ್ತಾ ಇದೀವಿ. ಇದು ಆ್ಯಕ್ಚುಲಿ ಬುಗುನಹಳ್ಳಿ ಕೆರೆ ಅಲ್ಲ, ಇದು ಬಿಟ್ಟು ಇನ್ನೂ ಒಂದಿದೆ. ಸೊ ಇದು ಜಸ್ಟ್ ಒಂದು ಲೇಕ್ ಫಾರ್ಮೇಷನ್ ಆಗಿದೆ ಅಷ್ಟೇ. ಸೊ ಇಲ್ಲೂ ಒಂದು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬನ್ನಿ, ಇವಾಗ ಡೈರೆಕ್ಟ್ ಬುಗುನಹಳ್ಳಿ ಹತ್ರನೇ ಸಿಗ್ತೀನಿ ನಿಮಗೆ. ಸೊ ಜಸ್ಟ್ ಇವಾಗ ಬುಗುನಹಳ್ಳಿ ಕೆರೆಗೆ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು, ಇದೇ ಬುಗುನಹಳ್ಳಿ ಕೆರೆ. ಸೊ ನನ್ನ ವಾಯ್ಸ್ನ ಪ್ಲೀಸ್ ಡೋಂಟ್ ಮೈಂಡ್. ಸೊ ಸೈಕಲ್ ತುಳ್ಕೊಂಡು ರೆಕಾರ್ಡ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಹಂಗೆ ಹಿಂಗೆ ಅನಿಸ್ಬೋದು, ಬಟ್ ನೀವು ನೋಡ್ತಾ ಇದ್ದೀರಲ್ಲ. ಸೊ ದಿಸ್ ಈಸ್ ಬುಗುನಹಳ್ಳಿ ಕೆರೆ. ಸೊ ನೀರು ಕಮ್ಮಿ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಇನ್ನು ನೀರಿದೆ. ಇಷ್ಟು ಸಮ್ಮರ್ ಆದ್ರೂ ಇನ್ನು ನೀರು ಉಳಿಸ್ಕೊಂಡಿದೆ ಈ ಕೆರೆ. ಸೊ ದಟ್ಸ್ ಗುಡ್. ತುಮಕೂರಿಗಂತೂ ಒಳ್ಳೆ ವಿಷಯ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ, ಸೊ ಒಂದು ರೌಂಡ್ ಫುಲ್ ಹಾಕೋಣ ಅಂತ. ನನಗೂ ಗೊತ್ತಿರಲಿಲ್ಲ, ಇದು ಫುಲ್ ಸುತ್ತ ಒಂದು ರೌಂಡ್ ಹೊಡಿಬೋದಂತೆ, ಐ ಮೀನ್ ಸೈಕಲ್ ಮಾಡ್ಬೋದಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ, ನೆಕ್ಸ್ಟ್ ಸ್ಟಾಪ್ ಆಗಿದಾಗ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ತೋರಿಸ್ತೀನಿ. ನಿಮ್ಗೆ ಕಾಣಿಸ್ತಿದ್ರೆ ಅದನ್ನು ಸುತ್ತ ಹಾಕ್ಕೊಂಡು ಹಿಂಗೆ ಬಂದ್ವಿ. ಇದು ಫುಲ್ಲು ನಮ್ಮ ಬುಗುನಹಳ್ಳಿ ಕೆರೆನೇ. ಇಲ್ಲಿ ಸೈಕಲ್ ಪಾರ್ಕ್ ಮಾಡಿದ್ದೀವಿ. ಏನಕ್ಕೆ ಅಂದರೆ, ಇಲ್ಲಿ ಎಂಡ್ ಆಗಿದೆ ದಾರಿ. ಸೊ ನಾವು ಆ ಪೊಸಿಷನ್ಗೆ ಹೋಗಬೇಕು. ಅದಕ್ಕೂ ರೋಡ್ ಇದೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ರೂಟ್ ತೊಗೋಬೇಕು. ಈ ರೂಟ್ ತೊಗೊಂಡು ಹಿಂಗೆ ಹತ್ಬಿಟ್ಟು ಇಲ್ಲಿಂದ ಸುತ್ತಾಕೊಂಡು ಹೋದರೆ ಅದು ಪೂರ್ತಿ ಏನಿದೆ ಅದು ಫುಲ್ ಒಂದು ರೌಂಡ್ ಹಾಕ್ಬೋದು. ಸೊ ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಚಿಕ್ಕ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ನಿಮಗೆ ಅನಿಸ್ಬೋದು ಸಮ್ಮರಲ್ಲೂ ಇಷ್ಟು ನೀರು ನಿಮಗೆ ಬೇರೆ ಕೆರೆಗಳಲ್ಲಿ ಕಾಣಿಸೋದಿಲ್ಲ ಗೊತ್ತಿಲ್ಲ, ಬಟ್ ಇಲ್ಲಂತೂ ನೋಡಿ ತುಂಬ ಚೆನ್ನಾಗಿ ರಿಟೈನ್ ಮಾಡ್ಕೊಂಡಿದೆ. ನಮ್ಮ ತುಮಕೂರಿಯನ್ಸ್ಗಂತೂ ಇದು ಖುಷಿ ವಿಷಯನೇ. ಆ್ಯಂಡ್ ತುಮಕೂರಲ್ಲಿ ಇನ್ನೊಂದು ಫೇಮಸ್ ಕೆರೆ ಅಮಾನಿ ಕೆರೆ, ಅಲ್ಲೂ ಕೂಡ ಅಷ್ಟೇ ನೀರಿನ ಉಳ್ಕೊಂಡಿದೆ. ಸೊ ಬನ್ನಿ, ನೆಕ್ಸ್ಟು ನಮ್ಮ ದಾರಿ ಹಿಂಗೆ ಹೋಗಿ ಹಂಗೆ ಕಂಟಿನ್ಯೂ ಮಾಡೋಣ.
ಸೈಕ್ಲಿಂಗ್ ಹೋಗಬೇಕು ಅಂತ ತುಂಬ ಜನ ಅಂದ್ಕೊತಾರೆ, ಬಟ್ ಬರೋದಿಲ್ಲ. ನಮ್ಮ ಗ್ರೂಪಲ್ಲೂ ಬಾಯ್ಸ್ ಇದ್ದಾರೆ ಆ ಥರ ಕೈ ಎತ್ತೋರು. ಆಲ್ರೆಡಿ ಒಬ್ಬರು ಕೈ ಎತ್ತಿದ್ದಾರೆ, ಬಟ್ ನಾವು ಬರಲೇಬೇಕು ಅಂದ್ಕೊಂಡ್ವಿ, ಬಂದ್ವಿ. ಸಮ್ಮರಲ್ಲಿ ಯೂಶಲಿ ಎಲ್ಲರೂ ಮನೇಲೇ ಕೂತ್ಕೊಂಡಿರ್ತಾರಲ್ಲ, ಆಚೆ ಬರಬೇಕು. ಸುಮ್ಮನೆ ಮನೇಲೇ ಕೂತ್ಕೊಂಡಿದ್ರೆ ಬಿಸಿಲಿದೆ ಅಂತ ಬಾಡಿಗೆ ಎಕ್ಸರ್ಸೈಸ್ ಆಗೋದಿಲ್ಲ. ಸೊ ಬಂದರೆ ಒಳ್ಳೇದು ಅಂತ್ಯ. ಹೌದು. ಸೊ ಖಂಡಿತ ನೋಡಿ, ನೀವು ಬನ್ನಿ, ಬಂದು ಹೊರಗಡೆ ಸೈಕ್ಲಿಂಗ್, ವಾಕಿಂಗ್, ಜಾಗಿಂಗ್, ಎನಿಥಿಂಗ್, ಎನಿ ಆ್ಯಕ್ಟಿವಿಟೀಸ್ ಮಾಡಿ. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ನೆಕ್ಸ್ಟ್ ನಮ್ಮ ಜರ್ನಿ ಈ ಕಡೆಗೆ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬಿಲ್ಡಿಂಗ್ ಬಂದು ಅಡಿಷ್ನಲ್ ವಾಟರ್ ಸಪೋರ್ಟ್ ಸಿಸ್ಟಮ್ ಆಫ್ ತುಮಕೂರು. ಅಂದರೆ ಈಗ ಹೆಚ್ಚುವರಿ ನೀರು ಬರುತ್ತಲ್ಲ ಹೇಮಾವತಿಯಿಂದ, ಅದು ಬಂದು ಇಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿಂದ ಅಮಾನಿ ಕೆರೆಗೆ ಸಪ್ಲೈ ಆಗುತ್ತೆ. ಸೊ ಇದು ಒಂದು ಬಿಲ್ಡಿಂಗ್ ಆದರೆ, ಇನ್ನೂ ಒಂದು ಬಿಲ್ಡಿಂಗ್ ಇದೆ, ಅದು ಲೇಟರ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇನು ಮಾಡುತ್ತೆ ಅಂದರೆ, ಕೆರೆ ನೀರನ್ನ ನಮ್ಮ ಹೋಮ್ ಪರ್ಪಸ್ಗೆ ಯೂಸ್ ಮಾಡೋ ಥರ, ಆ ಕೇಪಬಲ್ ಥರ ಅದು ಕನ್ವರ್ಟ್ ಮಾಡುತ್ತೆ. ಅಂದರೆ ಫಿಲ್ಟರ್ ಮಾಡಿಬಿಟ್ಟು ಕ್ಲೀನ್ ಮಾಡುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಳಿಬೋದಾ? ಅಲ್ಲ, ಅವ್ರು ಹೇಳಿದ್ದು ವಿಡಿಯೋ ಮಾಡ್ಬೋದು, ಏನಾಗಲ್ಲ ಅಂತ. ಅದೇ ಸ್ಲ್ಯಾಂಟ್ ಕ್ರಾಸ್ ಆಗಿ ಇಳಿಸ್ಬೇಕಷ್ಟೇ. ಬಟ್ ಎಲ್ಲಿ ಒಂದು ಸ್ವಲ್ಪ ಸ್ಕಿಡ್ ಆದರೂ ಕಷ್ಟನೇ, ಆರಾಮ್ಸೆ. ಇಲ್ಲ ನೀವು ಇಲ್ಲ ಮದನ್, ಹ್ಯಾಂಡಲ್ ಬದಲು ಇದಿಟ್ಕೋ, ಫ್ರೇಮ್ ಇಟ್ಕೊಂಡು ಟ್ರೈ ಮಾಡು. ಇದು ಸ್ವಲ್ಪ ಅಡ್ವೆಂಚರಸ್ ಆಗಿ ಟರ್ನ್ಔಟ್ ಆಗ್ತಿದೆ ಗೈಸ್. ವ್ಲಾಗ್ ಪೂರ್ತಿ ಅಡ್ವೆಂಚರಸ್ ವ್ಲಾಗ್. ನೆಕ್ಸ್ಟ್ ನಮ್ಮ ದಿವಿತ್ ಅವ್ರು ರೆಡಿ ಆಗಿದ್ದಾರೆ ಇಳಿಸೋದಕ್ಕೆ. ನೋಡಿ, ಚಪ್ಪಲಿ ಗಿಪ್ಲಿ ಎಲ್ಲ ಇಟ್ಕೊಂಡ್ಬಿಟ್ರು ರೆಡಿ. ಅದು ನೋಡು, ಅವ್ನು ಮದನ್ ಲಾಸ್ಟಿಗೆ ತೊಗೊಂಡೋದಂಗೆ. ಅದನ್ನೇ ಇಲ್ಲಿಂದ ತೊಗೊಳೋ ಸ್ವಲ್ಪ ಕಷ್ಟ, ಅಲ್ಲಿಂದ ಸ್ವಲ್ಪ ಡೀಪ್ ಕಮ್ಮಿ ಇದೆ. ಏಯ್ ಬೇಡ ಬೇಡ, ಆರಾಮ್ಸೆ. ಆಗಲೇ ನಿಮಗೆ ಹೇಳಿದ್ನಲ್ಲ, ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ಇದನ್ನು ಎಸ್ಪೆಷಲಿ ಬುಗುಡ್ನಳ್ಳಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತಲೇ ಕರೀತಾರೆ. ಸೊ ಇದ್ರದ್ದು ಕೆಲಸ ಏನಂದರೆ, ನಮಗೆ ಕೆರೆಯಿಂದ ನೀರು ಏನು ಬರುತ್ತೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಹೋಮ್ ಪರ್ಪಸ್ ಯೂಸ್ ಮಾಡೋದಕ್ಕೆ ಸಪ್ಲೈ ಮಾಡೋದೆ. ಸೊ ದಿಸ್ ಈಸ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟು ಹತ್ರದಿಂದ. ಸೊ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಬುಗುಡ್ನಳ್ಳಿ ಕೆರೆಯಲ್ಲಿ ಒಂದು ವಾಚ್ ಪಾಯಿಂಟ್ ಥರ ಒಂದು ಟವರ್ ಮಾಡಿದ್ದಾರೆ. ಸೊ ಇಲ್ಲಿಂದ ನೀವು ನಿಂತ್ಕೊಂಡು ನೋಡಿದ್ರೆ ಒಬ್ಬೊಬ್ಬ ಏನು ವ್ಯೂ ಅಂತೀರಾ, ಸಖತ್ತಾಗಿದೆ. 2 ಕಣ್ಣು ಸಾಲದು ಇದನ್ನೆಲ್ಲ ನೋಡೋದಕ್ಕೆ. ಸೊ ಇದು ನಮಗೆ ಒಂಥರ ಅಬ್ರಾಡ್ ಫೀಲಿಂಗೇ ಕೊಡ್ತು. ಬಟ್ ಇದು ಅಬ್ರಾಡ್ ಅಲ್ಲ, ಹೌದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ತುಮಕೂರಿನಲ್ಲಿ ಈ ಥರ ಒಂದು ಒಳ್ಳೆ ಲೇಕ್ ವ್ಯೂ ಇದೆ ಅಂದರೆ ನಂಬಕ್ಕೆ ಆಗೋದಿಲ್ಲ. ಸೊ ಇದು ಇನ್ನೂ ಅಷ್ಟೊಂದು ಜನ ಕ್ರೌಡೆಡ್ ಇರೋದಿಲ್ಲ. ಸೊ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಬಹುದು. ತುಂಬ ಜನ ಆ ಕಡೆ ಈ ಕಡೆ ಫಿಶಿಂಗ್ ಕೂಡ ಮಾಡ್ತಿದ್ರು. ಸೊ ನಾನು ಒಂದ್ಸಲಿ ಫಿಶಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಕ್ಲೌಡ್ಸ್, ಆ ಮೌಂಟೇನ್ಸ್, ಆ್ಯಂಡ್ ಇದು ತುಂಬ ಕ್ಲಿಯರ್ ವಾಟರ್ ಆಗಿತ್ತು. ಯಾವುದೋ ಗಲೀಜ್ ಥರ ಇರಲಿಲ್ಲ, ನೀರು ತುಂಬ ಕ್ಲಿಯರ್ ಆಗಿತ್ತು. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿ. ನಾನು ಬಂದಿದ್ದು ಈ ಕಡೆಯಿಂದ. ಸೊ ಇಲ್ಲಿ ಬ್ಲರ್ ಆಗೋಯ್ತು. ಸೊ ಇಲ್ಲಿ ಈ ಎಂಡಿಂದ ನಾನು ಜಾಯಿನ್ ಆಗಿದ್ದು. ಇದೇ ಥರ ಹಿಂಗೆ ಸುತ್ತಾಕೊಂಡು ಈ ಥರ ಇವಾಗ ಇಲ್ಲಿಗೆ ಬಂದಿದ್ವಿ. ಇನ್ನೊಬ್ಬ ಬರಬೇಕು, ಐ ಥಿಂಕ್ ಇಲ್ಲಿಂದ ಹೀಗೆ ಬಂದ್ವಿ. ಆ್ಯಂಡ್ ಇಲ್ಲಿಂದ ಹಿಂಗೆ ಸುತ್ತಾಕೊಂಡು ಹಿಂಗೆ ಬಂದಿರೋದು. ಸೊ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ವಿ ಹ್ಯಾವ್ ಸೈಕಲ್ಡ್ ಅಬೌಟ್ 3 ಕಿಲೋಮೀಟರ್ಸ್. ಸೊ ಇಲ್ಲಿಂದ ಐ ಥಿಂಕ್ ಇನ್ನೂ ಒಂದು 2 ಕಿಲೋಮೀಟರ್ಸ್ ಆಗಬಹುದು. ಸೊ ಟೋಟಲ್ 5 to 6 ಕಿಲೋಮೀಟರ್ಸ್ ಸೈಕ್ಲಿಂಗ್ ಅಂದ್ಕೊಳ್ಳಿ. ಟೋಟಲ್ ಇನ್ನೂ ಜಾಸ್ತಿ ಆಗ್ಬೋದು, ಐ ಥಿಂಕ್ 8 ಕಿಲೋಮೀಟರ್ಸ್ ಆಗ್ಬೋದು. ನೋಡಿ ಇವಾಗ ಬರ್ತಾ ಇದ್ದಾನೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್, ಮಿಸ್ಟರ್ ದಿವಿತ್.
ಓಕೆ ಫ್ರೆಂಡ್ಸ್, ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರಿಬೇಡಿ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಇಷ್ಟೊತ್ತರೂ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅವರೆಲ್ಲ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಸೀಯಿಂಗ್ ದ ವಿಡಿಯೋ. ಪೀಸ್ ಔಟ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.